ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಆ ದರ್ಶನ್ ಅವರ ಕೇಸ್ ಇದೆಯಲ್ಲ, ಅದರಲ್ಲಿ ಕೋರ್ಟ್ನಲ್ಲಿ ಇತ್ತೀಚೆಗೆ ಏನ್ ನಡೀತು ಅಂತ ಸ್ವಲ್ಪ ನೋಡೋಣ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ 2 ಮುಖ್ಯ ಅರ್ಜಿಗಳ ವಿಚಾರಣೆ ನಡೆದಿದೆ ಅಲ್ವಾ? ನಮ್ಮತ್ರ ಇರೋ ಟೈಮ್ಸ್ ಆಫ್ ಇಂಡಿಯಾ, ಹಿಂದೂಸ್ತಾನ್ ಟೈಮ್ಸ್ ಮತ್ತೆ ಲಾ ಚಕ್ರದ ವರದಿಗಳ ಆಧಾರದ ಮೇಲೆ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ. ಹೌದು, ಖಂಡಿತ. ಇದು ಈಗ ಸದ್ಯಕ್ಕೆ ನಡೀತಿರೋ ಒಂದು ಮುಖ್ಯವಾದ ಬೆಳವಣಿಗೆ. ಒಂದು ಕಡೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ಕೇಳ್ತಿದೆ. ಹೌದು. ಇನ್ನೊಂದು ಕಡೆ ವಿಚಾರಣೆ ನಡೀತಾ ಇರೋದ್ರಿಂದ ಅವರಿಗೆ ಜೈಲಲ್ಲಿ ಹಾಸಿಗೆ, ದಿಂಬು ಈ ತರಹದ ಬೇಸಿಕ್ ಸೌಲಭ್ಯ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಓಕೆ, 2 ಬೇರೆ ಬೇರೆ ವಿಷಯಗಳು. ಹೌದು, ಎರಡರಲ್ಲೂ ಸ್ವಲ್ಪ ಕಾನೂನು ತೊಡಕುಗಳಿವೆ. ಸರಿ, ಹಾಗಾದ್ರೆ ಮೊದಲು ಆ ಟ್ರಾನ್ಸ್ಫರ್ ವಿಷಯಕ್ಕೆ ಬರೋಣ. ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಿದ್ದಾರೆ? ವರ್ಗಾವಣೆ ಯಾಕೆ ಬೇಕು ಅಂತಿದ್ದಾರೆ? ಅವರ ವಾದ ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು ಅಂತ ಹೇಳ್ತಿದ್ದಾರೆ. ಆಡಳಿತಾತ್ಮಕವಾಗಿ ಇದು ಸರಿ ಅಂತ. ಅಷ್ಟೇ ಅಲ್ಲ, ಹಿಂದೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವಾಗ ದರ್ಶನ್ ಅವರ ಜೈಲಿನ ನಡವಳಿಕೆ ಬಗ್ಗೆನೂ ಕೋರ್ಟ್ ಗಮನಿಸಿತ್ತು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಜೊತೆಗೆ ಈಗ ವಿಡಿಯೋ ಕಾನ್ಫರೆನ್ಸ್ ಇದೆಯಲ್ಲ, ಆ ಸೌಲಭ್ಯ ಇರೋದ್ರಿಂದ ಪ್ರತಿ ಸಲ ಕೋರ್ಟಿಗೆ ಕರ್ಕೊಂಡು ಬರೋ ಬದಲು ಅಲ್ಲಿಂದಲೇ ಅಟೆಂಡ್ ಮಾಡ್ಬೋದು. ಸೊ ಬೆಂಗಳೂರಿಂದ ಬಳ್ಳಾರಿಗೆ ಅದು ಸುಮಾರು 310 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ಇದ್ರೂ ವಿಚಾರಣೆಗೆ ಏನೂ ತೊಂದರೆ ಆಗಲ್ಲ ಅನ್ನೋದು ಅವರ ವಾದ. ಓಕೆ, ಆದರೆ ದರ್ಶನ್ ಸೈಡ್ನವರು ಇದನ್ನ ಒಪ್ತಾ ಇಲ್ಲ ಅಲ್ವಾ? ಅವರ ವಾದ ಏನು? ಅಷ್ಟು ದೂರ, ಮತ್ತೆ ನೀವು ಹೇಳಿದಾಗೆ ಸುಮಾರು 272 ಸಾಕ್ಷಿಗಳಿದ್ದಾರೆ ಅಂತ, ಇಷ್ಟು ಜನರನ್ನ ವಿಚಾರಣೆ ಮಾಡಕ್ಕೆ ಇದು ಅಡ್ಡಿಯಾಗತ್ತೆ ಅಂತನಾ? ಹೌದೌದು, ಅದೇ ಅವರ ಮುಖ್ಯವಾದ ಪಾಯಿಂಟು. ದರ್ಶನ್ ಪರ ವಕೀಲರು ಹೇಳ್ತಿರೋದು, ಇಷ್ಟು ದೂರದಿಂದ ಪ್ರತಿ ಸಲ ಕರೆ ತರೋದು ವಿಚಾರಣೆಯಲ್ಲಿ ಸರಿಯಾಗಿ ಭಾಗವಹಿಸೋಕ್ಕಾಗಲ್ಲ. ಸರಿ, ಇದು ಒಂದು ರೀತಿ ನ್ಯಾಯಯುತ ವಿಚಾರಣೆಯ ಹಕ್ಕಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ವಾದ. ವಿಡಿಯೋ ಕಾನ್ಫರೆನ್ಸ್ ಇದ್ರೂ ಕೂಡ ಫಿಸಿಕಲ್ ಆಗಿ ಹಾಜರಾಗಿ ಭಾಗವಹಿಸೋದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ ಅಂತ ಅವ್ರು ಹೇಳ್ತಾರೆ. ಹೌದು. ಇನ್ನು ಜೈಲಲ್ಲಿ ಸ್ಮೋಕ್ ಮಾಡ್ತಿರೋ ಫೋಟೋ ವಿಚಾರ ಇದೆಯಲ್ಲ, ಅದನ್ನೂ ಕಾರಣ ಕೊಟ್ಟಿದ್ದಾರಾ? ಹೌದು, ಅದನ್ನೂ ಪ್ರಾಸಿಕ್ಯೂಷನ್ ಒಂದು ಕಾರಣವಾಗಿ ಹೇಳಿದೆ. ಆದರೆ ವಕೀಲರ ವಾದ ಏನಪ್ಪಾ ಪರಪ್ಪನಗ್ರಹಾರದಲ್ಲಿ ಸ್ಮೋಕಿಂಗ್ ಅಂತಾನೆ ಒಂದು ಜಾಗ ಇಲ್ಲ. ಓಕೆ. ಮತ್ತು ಜೈಲ್ ಮ್ಯಾನ್ಯಲ್ನಲ್ಲೂ ಅದಕ್ಕೆ ನಿರ್ಬಂಧ ಇಲ್ಲದಿರುವಾಗ ಈ ಕಾರಣ ಅಷ್ಟು ಸರಿಯಲ್ಲ ಅನ್ನೋದು ಅವರ ವಾದ. ಲಾಜಿಕಲ್ ಆಗಿದೆ. ಕಾನೂನು ವಿಸಿಗೆ ಅವಕಾಶ ಕೊಡುತ್ತೆ ನಿಜ, ಆದರೆ ಇಷ್ಟು ಸಾಕ್ಷಿಗಳಿರುವಾಗ ಪ್ರಾಕ್ಟಿಕಲ್ ಆಗಿ ಕಷ್ಟ ಆಗ್ಬೋದಲ್ವಾ? ಖಂಡಿತ ಖಂಡಿತ. ಅದೇ ಇಲ್ಲಿರೋ ಚರ್ಚೆ. ಕಾನೂನೇನು ಹೇಳುತ್ತೆ, ಪ್ರಾಕ್ಟಿಕಲ್ ರಿಯಾಲಿಟಿ ಏನು ಅನ್ನೋದು. ಅಡ್ಮಿನಿಸ್ಟ್ರೇಷನ್ಗೆ ಸುಲಭ ಆಗ್ಬೋದು, ಆದರೆ ಆರೋಪಿ ಸರಿಯಾಗಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇರಬೇಕಲ್ಲ. ಹೌದು. ಇದನ್ನು ಕೋರ್ಟ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನೋಡಬೇಕು. ಸರಿ, ಈ ವರ್ಗಾವಣೆ ವಿಷಯ ಬಿಟ್ಟು ಇನ್ನೊಂದು ವಿಷಯ ಸೌಲಭ್ಯಗಳದ್ದು, ಹಾಸಿಗೆ, ದಿಂಬು ಇತ್ಯಾದಿ, ಆ ಬಗ್ಗೆ ಏನು ವಾದ ನಡೆತು? ಅಲ್ಲಿ ದರ್ಶನ್ ಪರ ವಕೀಲರು ಏನು ಹೇಳ್ತಾರೆ ವಿಚಾರಣಾಧೀನ ಕೈದಿ ಇನ್ನೂ ಅವರ ಮೇಲಿನ ಆರೋಪ ಸಾಬೀತಾಗಿಲ್ಲ. ಅವರಿಗೂ ಮನುಷ್ಯರ ತರಹಾನೇ ಕನಿಷ್ಠ ಸೌಲಭ್ಯಗಳು ಒಂದು ಹಾಸಿಗೆ, ದಿಂಬು, ಹೊದಿಕೆ ಇದೆಲ್ಲ ಕೊಡಬೇಕು. ಇದು ಅವರ ಹಕ್ಕು ಅಂತ ವಾದ ಮಾಡಿದ್ದಾರೆ. ಸರಿ, ಇದಕ್ಕೆ ಪ್ರಾಸಿಕ್ಯೂಷನ್ ಯಾಕೆ ವಿರೋಧ? ಬೇಸಿಕ್ ವಸ್ತುಗಳನ್ನ ಕೊಡೋಕೆ ಯಾಕೆ ತಕರಾರು? ಇಲ್ಲಿ ಒಂದು ಕಾನೂನಿನ ಸೂಕ್ಷ್ಮ ವ್ಯತ್ಯಾಸ ಇದೆ. ದರ್ಶನ್ ಪರ ವಕೀಲರು ಕರ್ನಾಟಕ ಕೈದಿಗಳ ಕಾಯ್ದೆ ಬಗ್ಗೆ ಹೇಳ್ತಾರೆ. ಆದರೆ ಪ್ರಾಸಿಕ್ಯೂಷನ್ ಹೇಳ್ತಿರೋದು ಆ ಕಾಯ್ದೆ ಇದೆಯಲ್ಲ, ಅದು ಶಿಕ್ಷೆ ಆಗಿರೋ ಅಪರಾಧಿಗಳಿಗೆ ಅನ್ವಯ ಆಗೋದು. ಹಾಗಾ? ಹೌದು, ವಿಚಾರಣಾಧೀನ ಕೈದಿಗಳಿಗಲ್ಲ. ಯಾಕಂದ್ರೆ ವಿಚಾರಣಾಧೀನ ಕೈದಿಗಳನ್ನ ಇನ್ನೂ ನಿರಪರಾಧಿ ಅಂತಾನೆ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಬೇರೆ ರೂಲ್ಸ್ ಇರುತ್ತೆ. ಸರಿ ಸರಿ. ಬೇಕಾದ್ರೆ ಕೆಲವು ವಸ್ತುಗಳನ್ನ ಕೈದಿಗಳು ಅವರ ಸ್ವಂತ ದುಡ್ಡಲ್ಲಿ ತಗೋಬಹುದು, ಅದಕ್ಕೆ ಅವಕಾಶ ಇದೆ. ಆದರೆ ಏನೇನ್ ಕೊಡ್ಬೋದು, ಬಿಡ್ಬೋದು ಅನ್ನೋ ಫೈನಲ್ ನಿರ್ಧಾರ ಜೈಲಿನ ಮೇಲಾಧಿಕಾರಿಗಳದೇ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅವ್ರದೇ ಆಗಿರುತ್ತೆ ಅನ್ನೋದು ಪ್ರಾಸಿಕ್ಯೂಷನ್ನ ವಾದ. ಹೋ, ಹಾಗಾದ್ರೆ ಇಲ್ಲಿ ಯಾವ ಕಾನೂನು ಅಪ್ಲೈ ಆಗತ್ತೆ ಅನ್ನೋದ್ರಲ್ಲೇ ಕನ್ಫ್ಯೂಷನ್ ಇದೆ. ವಿಚಾರಣಾಧೀನ ಕೈದಿಗಳಿಗೂ ಶಿಕ್ಷೆ ಆದವರಿಗೂ ಬೇರೆ ಬೇರೆನಾ? ಹೌದು, ಅದೇ ಮುಖ್ಯವಾದ ವಾದದ ಪಾಯಿಂಟ್ ಆಗಿದೆ. ಕಾನೂನು ಹೇಗೆ ಅರ್ಥೈಸ್ಕೋಬೇಕು ಅನ್ನೋದ್ರ ಮೇಲೆ ಇದು ನಿಂತಿದೆ. ಇಷ್ಟೆಲ್ಲ ವಾದಗಳನ್ನ ಕೇಳಿದ ಮೇಲೆ ಕೋರ್ಟ್ ಏನಾದ್ರೂ ಹೇಳಿದ್ಯಾ ಅಥವಾ ತೀರ್ಪು ಯಾವಾಗ? ಇಲ್ಲ, ಸದ್ಯಕ್ಕೆ ಕೋರ್ಟ್ ಯಾವುದೇ ಡಿಸಿಷನ್ ಕೊಟ್ಟಿಲ್ಲ. ಎಲ್ಲಾ ವಾದಗಳನ್ನ ಕೇಳಿಸ್ಕೊಂಡು ತೀರ್ಪನ್ನ ಸೆಪ್ಟೆಂಬರ್ 9, 2025ಕ್ಕೆ ರಿಸರ್ವ್ ಮಾಡಿದೆ. ಓಕೆ, ಸೆಪ್ಟೆಂಬರ್ 9. ಹೌದು, ಯಾಕಂದ್ರೆ ಇದರಲ್ಲಿ ಲಾಜಿಸ್ಟಿಕ್ಸ್ ಇದೆ, ಕಾನೂನು ಇದೆ, ಮತ್ತೆ ಮಾನವ ಹಕ್ಕುಗಳ ವಿಷಯನೂ ಇದೆ. ಹಾಗಾಗಿ ಕೋರ್ಟ್ ಸ್ವಲ್ಪ ಸಮಯ ತಗೊಂಡು ಆಳವಾಗಿ ಯೋಚನೆ ಮಾಡಿ ತೀರ್ಪು ಕೊಡುತ್ತೆ ಅಂತ ಅನ್ಸುತ್ತೆ. ಸರಿ, ಹಾಗಾದ್ರೆ ನಾವೆಲ್ಲ ಸೆಪ್ಟೆಂಬರ್ 9 ತನಕ ಕಾಯ್ಬೇಕು. ಅಂದು ಗೊತ್ತಾಗತ್ತೆ ದರ್ಶನ್ ಬೆಂಗಳೂರಲ್ಲೇ ಇರ್ತಾರಾ, ಬಳ್ಳಾರಿಗೆ ಹೋಗ್ತಾರಾ, ಮತ್ತು ಅವರಿಗೆ ಕೇಳಿದ ಆ ಸೌಲಭ್ಯಗಳು ಸಿಗುತ್ತಾ ಇಲ್ವಾ ಅಂತ. ಖಂಡಿತ.
ಇದು ಬರೀ ದರ್ಶನ್ ಕೇಸಿಗೆ ಮಾತ್ರ ಅಲ್ಲ, ಇದೊಂದು ರೀತಿ ಒಂದು ಪ್ರಿನ್ಸಿಪಲ್ ತರ. ಹೇಗೆ ನಾವು ನ್ಯಾಯಯುತ ವಿಚಾರಣೆ, ಅಡ್ಮಿನಿಸ್ಟ್ರೇಟಿವ್ ಅನುಕೂಲ ಮತ್ತು ಕೈದಿಗಳ ಹಕ್ಕುಗಳು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ. ಹೌದು. ಈ ಕೇಸು, ವಿಚಾರಣಾಧೀನ ಕೈದಿಗಳ ಹಕ್ಕುಗಳು ಏನು, ಜೈಲು ಆಡಳಿತದ ಪವರ್ ಎಷ್ಟಿದೆ, ಈ ಬಗ್ಗೆ ಒಂದು ದೊಡ್ಡ ಚರ್ಚೆನಂತೂ ಹುಟ್ಟಾಕಿದೆ. ಹೌದು, ನಿಜ. ಕಾನೂನು ಪುಸ್ತಕದಲ್ಲಿರೋದಕ್ಕೂ ಜೈಲಿನ ಒಳಗಿನ ನಿಜವಾದ ಪರಿಸ್ಥಿತಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ವಿಚಾರಣಾಧೀನ ಕೈದಿಗಳಿಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅನ್ನೋದಕ್ಕೆ ಒಂದು ಕ್ಲಿಯರ್ ಆದ ಗೈಡ್ಲೈನ್ ಬೇಕು ಅನ್ಸುತ್ತೆ, ಅಲ್ವಾ? ಆ ಜೈಲು ಆಡಳಿತದವರು ಮತ್ತು ನ್ಯಾಯಾಂಗದ ನಡುವೆ ಆ ಗೆರೆ ಎಲ್ಲಿ ಇಳಿಬೇಕು ಅನ್ನೋದೇ ಬಹುಶಃ ಇಲ್ಲಿರೋ ದೊಡ್ಡ ಪ್ರಶ್ನೆ.